ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ವಿಡಿಯೋ ಮೀಶೋನಲ್ಲಿ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಆ ಬಿಸ್ನೆಸ್ ಮಾಡೋ ಇದರಲ್ಲಿ ನನಗೆ ಒಂದು ಕಸ್ಟಮರ್ ಯಾವ ಥರ ಫ್ರಾಡ್ ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಥರನೇ ತುಂಬ ಕಷ್ಟದಲ್ಲಿರೋರು ಮೀಶೋನ ಆರಿಸ್ಕೊಂಡು ಮೀಶೋನಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ನಾನು ಹಂಗೇನೆ ಮೀಶೋನಲ್ಲಿ ಸೇಲ್ ಮಾಡ್ತಾ ಇದ್ದೆ. ಬಟ್ ಈ ಸಲ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಮೀಶೋನಲ್ಲಿ ನಾನು ಸೇಲ್ ಮಾಡ್ತಾಯಿದ್ದೆ ಎಲ್ಲರ ಥರ. ಆದರೆ ಕಸ್ಟಮರಿಗೆ ನಾನು ಕಳಿಸಿರೋ ಸೀರೆನ ಇಟ್ಕೊಂಡು, ಅಂದರೆ ನಾನು ಕಳಿಸಿರೋ ಸೀರೆನ ಅವ್ರು ಇಟ್ಕೊಂಡು ಅವ್ರದ್ದು ಹಳೆ ಸೀರೆ ಯಾವುದೋ ನನಗೆ ಕಳಿಸಿದ್ದಾರೆ. ಏನಕ್ಕೆ ಈ ಥರ ಜನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹೊಟ್ಟೆ ಪಾಡಿಗೋಸ್ಕರ ಏನೋ ಮಾಡ್ತಾ ಇರ್ತೀವಿ. ಅದರಲ್ಲಿ ಈ ಥರ ಎಲ್ಲ ಮೋಸ ಮಾಡಿದ್ರೆ ನಾವು ಹೆಂಗೆ ನಂಬಿಕೆ ಮೇಲೆ ಈ ಥರ ಮಾಡಬೇಕು? ನಾನು ಒಂದು ಚಿಕ್ಕ ಮಗುನ ಇಟ್ಕೊಂಡು ಮನೆಯಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ನನಗಿರೋದು ಇನ್ನೂ 12 ಮಂತ್ಸ್ ಪಾಪು. ಆ ಪಾಪುನ ಬಿಟ್ಟು ನನಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಾನು ಇಂಡಿಪೆಂಡೆಂಟಾಗಿ ಮಾಡ್ತಾ ಇರೋದು, ಯಾವ ಸಪೋರ್ಟು ಇಲ್ದಂಗೆ. ಅದರಲ್ಲಿ ಈ ಥರ ಫ್ರಾಡು ಫೇಕ್ ಆದರೆ ತುಂಬ ಕಷ್ಟ ಆಗುತ್ತೆ. ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ ಜನ? ಅವರಿಗೆ ನಾವು ಒಳ್ಳೆ ರೀತಿನಲ್ಲಿ ಕಳಿಸಿದ್ದೀವಿ ಅಂದಮೇಲೆ ನಾನು ನಿಮಗೆ ನಾನು ಕಳಿಸಿರೋ ಸೀರೆನ ಲಾಸ್ಟಲ್ಲಿ ಹಾಕ್ತೀನಿ ಲಿಂಕು ನೋಡಿ. ನನಗೆ ಈ ಥರ ಕಳ್ಸಿಕೊಟ್ಟಿದ್ದಾರೆ. ಎಷ್ಟು ಮೋಸ ಮಾಡ್ತಾರೆ ಜನ ಅಂತ ನೀವೇ ನೋಡಿ. ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಅವ್ರು ಕಳಿಸಿರೋದು ಯಾವ ಥರ ಇದೆ ಅಂತ. ನೋಡಿ, ಈ ಥರ ಸೀರೆ ಕಳಿಸ್ಕೊಟ್ಟಿದ್ದಾರೆ. ನಂದಿದು ಪ್ರಾಡಕ್ಟ್ ಅಲ್ವೇ ಅಲ್ಲ. ಎಷ್ಟು ಜನ ಮೋಸ ಮಾಡ್ತಾರೆ ಅಂದರೆ ಅಷ್ಟು ಮೋಸ ಮಾಡ್ತಾರೆ. ನಂಬಿಕೆ ಅನ್ನೋದೇ ಹೋಗ್ಬಿಡ್ಬೇಕು. ಈ ವಿಡಿಯೋನ ವೈರಲ್ ಮಾಡಿ. ಯಾಕಂದರೆ ನಂತರನೇ ಎಷ್ಟೊಂದು ಜನ ಕಷ್ಟದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಒಂದೇನೋ ನಂಬಿಕೆ ಮೇಲೆ ಮಾಡಿರ್ತಾರೆ. ಅವರಿಗೂ ಈ ಥರ ಮೋಸ ಆಗಬಾರ್ದು. ಆದ್ದರಿಂದ ನಾನು ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಮೀಶೋನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ನಂತರ ಮೀಶೋನ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಆದಷ್ಟು ವೈರಲ್ ಮಾಡಿ.